ಹಾರ್ಕೂಡ ವಾಹಿನಿಗೆ ಸ್ವಾಗತ. ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರ್ಕೂಡ ಶ್ರೀಮಠದಲ್ಲಿ ಹಾರ್ಕೂಡ ಗ್ರಾಮದ ಶ್ರೀ ಧರ್ಮರಾಯ್ ಗುರುಬಸಪ್ಪ ಅಟ್ಟೂರೆ ಅವರ ಮಕ್ಕಳು ಹಾಗೂ ಮೊಮ್ಮಕ್ಕಳ ವತಿಯಿಂದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಗುರುವಂದನೆ ಹಾಗೂ 767ನೇ ತುಲಾಭಾರ ಕಾರ್ಯಕ್ರಮ ಜರುಗಿತು. ಮೊದಲಿಗೆ ಅಟ್ಟೂರೆ ಪರಿವಾರದ ಹೆಣ್ಣು ಮಕ್ಕಳು ಹಾರ್ಕೂಡ ಪೂಜ್ಯರನ್ನು ಭಕ್ತಿ ಶ್ರದ್ಧೆಯಿಂದ ವೇದಿಕೆಗೆ ಬರಮಾಡಿಕೊಂಡರು. ಚನ್ನವೀರ ಸದ್ಧರ್ಮ ಶಿಖಾಮಣಿ ಚಂದ್ರ ದಾಸೋಹರತ್ನ 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 शिवयोगी श्री चन्नवीर सद्धर्म शिखामणि चंद्र दासोहरत्न शिवयोगी श्री चन्नवीर सद्धर्म शिखामणि चंद्र दासोहरत्न ಶಂಕರ ಭಕ್ತರ ಕರುಣ ಸಾಗರ ಗುರುವಿನ ಗುರುವಿಗೆ ಮಾಡುವೆ ಸ್ಮರಣ ಶಿರವಾಗಿ ಹಿಡಿದು ಚರಣ ಆದೇನು ಪಾವನ ಜನ್ಮ ಪಾವನ ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಾಮಣಿ ಚಂದ್ರ ದಾಸೋಹರತ್ನ ಶಿವಯೋಗಿ ಧರ್ಮರತ್ನ ಬಿರುದು ಪಡೆದವರು ಶಿವಯೋಗಿ ಧರ್ಮರತ್ನ ಬಿರುದು ಪಡೆದವರು ಕಲ್ಯಾಣ ನಾಡಿನ ಶಿವಯೋಗಿ ಚನ್ನವೀರ ಕಲ್ಯಾಣ ನಾಡಿನ ಶಿವಯೋಗಿ ಚನ್ನವೀರ ನಿನ್ನ ನಂಬಿದ ಭಕ್ತರಿಗೆ ನಿನ್ನ ನಂಬಿದ ಭಕ್ತರಿಗೆ ಕರುಣೆ ತೋರಿದಿ ಗುರುವೆ ಹರಸಿದಿ ಪ್ರಭುವೆ ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಾಮಣಿ ಚಂದ್ರ ದಾಸೋಹರತ್ನ ಸೂರ್ಯ ಚಂದ್ರನಂತೆ ನಗುಮುಖ ತೋರ್ಯಾರ ಸೂರ್ಯ ಚಂದ್ರನಂತೆ ನಗುಮುಖ ತೋರ್ಯಾರ ಬಂದ ಭಕ್ತರಿಗೆ ಆಶೀರ್ವಾದ ಮಾಡ್ಯಾರ ಬಂದ ಭಕ್ತರಿಗೆ ಆಶೀರ್ವಾದ ಮಾಡ್ಯಾರ ದುಷ್ಟ ಗುಣವ ದೂರ ಮಾಡ್ಯಾರ ದುಷ್ಟ ಗುಣವ ದೂರ ಮಾಡ್ಯಾರ ಸತ್ಯದ ಮಾರ್ಗವ ತಿಳಿಸಿ ಕೊಟ್ಟಾರ ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಾಮಣಿ ಚಂದ್ರ ದಾಸೋಹರತ್ನ
ಹಾರಕೂಡ ಸುಕ್ಷೇತ್ರ ಕೈಲಾಸ ಮಾಡ್ಯಾರ ಹಾರಕೂಡ ಸುಕ್ಷೇತ್ರ ಕೈಲಾಸ ಮಾಡ್ಯಾರ ಚನ್ನಬಸವ ಶಿವಯೋಗಿ ಅಲ್ಲಿ ವಾಸ ಮಾಡ್ಯಾರ ಚನ್ನಬಸವ ಶಿವಯೋಗಿ ಅಲ್ಲಿ ವಾಸ ಮಾಡ್ಯಾರ ಶ್ರೀನಿವಾಸ ಕವಿಯು ಬರೆದು ಶ್ರೀನಿವಾಸ ಕವಿಯು ಬರೆದು ಗುರುವಿನ ಚರಣಕ್ಕೆ ಅರ್ಪಣೆ ಮಾಡ್ಯಾರ ಗುರುವಿನ ಚರಣಕ್ಕೆ ಅರ್ಪಣೆ ಮಾಡ್ಯಾರ ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಾಮಣಿ ಚಂದ್ರ ದಾಸೋಹರತ್ನ ಶಂಕರ ಭಕ್ತರ ಕರುಣ ಸಾಗರ ಗುರುವಿಗೆ ಮಾಡುವೆ ಸ್ಮರಣ ಶಿರವಾಗಿ ಹಿಡಿದು ಚರಣ ಆದೇನು ಪಾವನ ಜನ್ಮ ಪೂಜ್ಯ ಮೂಲಂ ಗುರುಪಾದಂ ಜ್ಞಾನ ಮೂಲಂ ಗುರುರೂಪಂ ಮಂತ್ರ ಮೂಲಂ ಗುರುವಾಕ್ಯಂ ಮೋಕ್ಷ ಮೂಲಂ ಗುರುಕೃಪ ಎಂದು ಗುರುಗಳನ್ನು ಸ್ಮರಿಸುತ್ತಾ ಸದ್ಗುರು ಹಾರಕೂಡ ಚನ್ನಬಸವ ಶಿವಯೋಗಿಗಳನ್ನು ಎನ್ನ ಮನೋಮಂದಿರದಲ್ಲಿ ಧರಿಸಿಕೊಂಡು ಶಿವಾಚಾರ್ಯ ರತ್ನ ಧರ್ಮರತ್ನ ಕರ್ನಾಟಕ ಸಾಂಸ್ಕೃತಿಕ ರತ್ನ ಹಾಗೂ ನಮ್ಮೆಲ್ಲರ ಆರಾಧ್ಯ ದೇವರಾದ ಶಟಸ್ಥಲ ಬ್ರಹ್ಮಿ ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರಕೂಡ ಇವರಿಗೆ ನನ್ನ ಶಿರಷ್ಟಾಷ್ಟಾಂಗ ನಮಸ್ಕಾರಗಳು. ಇಂದು ದಿನಾಂಕ ಫೆಬ್ರವರಿ 17, 2025 ಸೋಮವಾರದಂದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರಕೂಡ ಸಂಸ್ಥಾನ ಹಿರೇಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಚನ್ನವೀರ ಶಿವಾಚಾರ್ಯರಿಗೆ ಹಾರಕೂಡ ಗ್ರಾಮದ ಅಟುರಿ ಪರಿವಾರದ ಶ್ರೀ ಧರ್ಮರಾಯ ಅವರ ಮಕ್ಕಳು ಹಾಗೂ ಮೊಮ್ಮಕ್ಕಳ ವತಿಯಿಂದ ಶ್ರೀ ಗುರುವಂದನೆ ಹಾಗೂ 767ನೆಯ ಭಕ್ತಿಯ ತುಲಾಭಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾರಂಭದ ಪಾವನ ಸಾನ್ನಿಧ್ಯ ವಹಿಸಿದ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಹಾರಕೂಡದ ಅಟುರಿ ಪರಿವಾರದ ವತಿಯಿಂದ ಹಾಗೂ ನನ್ನ ವತಿಯಿಂದ ಭಕ್ತಿಪೂರ್ವಕ ಸ್ವಾಗತ ಕೋರುತ್ತೇನೆ. ಹಾಗೂ ಈ ವೇದಿಕೆಯ ಮೇಲೆ ಉಪಸ್ಥಿತವಿರುವ ಎಲ್ಲ ಹಿರಿಯರಿಗೂ ನನ್ನ ವತಿಯಿಂದ ಹಾಗೂ ಅಟುರಿ ಪರಿವಾರದ ವತಿಯಿಂದ ಸ್ವಾಗತ ಕೋರುತ್ತೇನೆ. ಈ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ನನ್ನ ಹಿರಿಯರಿಗೂ ನನ್ನ ವತಿಯಿಂದ ಹಾಗೂ ಅಟುರಿ ಪರಿವಾರದ ವತಿಯಿಂದ ಸ್ವಾಗತ ಕೋರುತ್ತೇನೆ. ಮೊದಲಿಗೆ ಪ್ರಾರ್ಥನಾ ಗೀತೆ ಕಾರ್ತಿಕ್ ಸ್ವಾಮಿ ಯಲಗುಂದಿ ಅವರ ಸಂಘಟಕರಿಂದ ನಡೆಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ.
ಸೇರಿ ಜ್ಯೋತಿ ಬೆಳಗುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಈಗ ವಿಶ್ವನಾಥ್ ಮಂಜುನಾಥ್ ಅವರು ವಿಶ್ವಗುರು ಬಸವಣ್ಣನ ವಚನಗಳನ್ನು ಹೇಳಲು ಬರುತ್ತಿದ್ದಾರೆ. ಉಳ್ಳವರು ಶಿವಾಲಯ ಮಾಡವರು ನಾನೇನು ಮಾಡಲೇ ಬಡವನಯ್ಯ ನನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ತಾವರ ಕಳೆ ಉಂಟು ಜಂಗಮ ಕಳೆವಿಲ್ಲ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗವ ನೀನು ನೀನಲ್ಲದೆ ಮತ್ತಾರು ಇಲ್ಲವೇ ಕೂಡಲ ಸಂಗಮ ದೇವ ಹಾಲಲ್ಲಡ್ಡು ನೀರಲ್ಲಡ್ಡು ನಿಮ್ಮ ಧರ್ಮ ನೀರ ಕಂಡಲ್ಲಿ ಮುಳುವರೆಯ ಮರವ ಕಂಡಲ್ಲಿ ಸುತ್ತುವರೆಯ ಬತ್ತುವ ಜಲವ ಒಣವು ಮರವ ಬಂದವರು ನಿಮ್ಮ ನೆತ್ತ ಬಲ್ಲವರು ಕೂಡಲ ಸಂಗಮ ದೇವ. ಥ್ಯಾಂಕ್ ಯು. ವಿಶ್ವರಾಜ್ ಅವರಿಗೆ ಧನ್ಯವಾದಗಳು. ನಂತರ ಶ್ರೀಗಳಿಗೆ ಸನ್ಮಾನ. ಶ್ರೀಮತಿ ಕನ್ಯಾಕುಮಾರಿ ರಾಮಚಂದ್ರ ಗುಂಡರೆ ಹಾಗೂ ಚನ್ನಮ್ಮ ಶಿವಪುತ್ರ ಕಣ್ಣೂರೆ ಇವರು ಶ್ರೀಗಳಿಗೆ ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಹಿರಿಯರಿಗೂ ಶ್ರೀಗಳಿಂದ ಆಶೀರ್ವಾದ. ಮೊದಲನೇದಾಗಿ ಮೇಘರಾಜ್ ನಾಗಳೆ ಅವರಿಗೆ ಶ್ರೀಗಳಿಂದ ಸನ್ಮಾನ ಆಶೀರ್ವಾದ. ಶ್ರೀ ಗುರುನಾಥ್ ರಾಠೋಡ್ ಅನುದಾನಿತ ಪ್ರೌಢಶಾಲೆ ನಿರ್ಗುಂಡ ಇವರಿಗೆ ಶ್ರೀಗಳಿಂದ ಆಶೀರ್ವಾದ. ಶ್ರೀ ವಿಜಯಕುಮಾರ್ ದೇಸಾಯಿ ಅವರಿಗೆ ಶ್ರೀಗಳಿಂದ ಆಶೀರ್ವಾದ. ಶ್ರೀ ವಿಠ್ಠಲರಾವ್ ಸಮದೆ ಅವರಿಗೆ ಶ್ರೀಗಳಿಂದ ಆಶೀರ್ವಾದ. ಶ್ರೀ ಆನಂದರಾವ್ ಚಳಕೆ ಅವರಿಗೆ ಶ್ರೀಗಳಿಂದ ಆಶೀರ್ವಾದ. ಶ್ರೀ ಶಂಕರರಾವ್ ಮಾಣಿಕಿ ಅವರಿಗೆ ಶ್ರೀಗಳಿಂದ ಸನ್ಮಾನ. ಶಂಕರರಾವ್ ಮಾಣಿಕಿ ಅವರಿಗೆ ಶ್ರೀಗಳಿಂದ ಆಶೀರ್ವಾದ. ಶಂಕರರಾವ್ ಬಿರಾದರ್ ಅವರಿಗೆ ಶ್ರೀಗಳಿಂದ ಆಶೀರ್ವಾದ. ಶಿವಶರಣಯ್ಯ ಸ್ವಾಮಿ ಅವರಿಗೆ ಶ್ರೀಗಳಿಂದ ಆಶೀರ್ವಾದ. ಭೀಮಾಶಂಕರ್ ಮೂಲ್ಗೆ ಅವರಿಗೆ ಶ್ರೀಗಳಿಂದ ಆಶೀರ್ವಾದ. ಶ್ರೀ ಪಂಡಿತರಾವ್ ದೇಗಾವ್ ಅವರಿಗೆ ಶ್ರೀಗಳಿಂದ ಆಶೀರ್ವಾದ. ಅಣ್ಣಪ್ಪ ಜನವಾಡ್ ಮಾಜಿ ಅಧ್ಯಕ್ಷ ಇವರಿಗೆ ಶ್ರೀಗಳಿಂದ ಆಶೀರ್ವಾದ. ಶ್ರೀ ಚಾಮರಾಜ್ ಆನಂದರಾವ್ ಚಳಕೆ ಇವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಸಟಸ್ಥಲ ಬ್ರಹ್ಮಿ ಚನ್ನವೀರ ಶಿವಾಚಾರ್ಯರ ಚರಣ ಕಮಲದಲ್ಲಿ ಹಣೆಮಣೆದು ಸಮಾಜದಲ್ಲಿ ಧರ್ಮ ಸ್ವರ್ಗದಂತೆ ಆಧ್ಯಾತ್ಮ ಬಾಡದಂತೆ ಅರಿವಿನ ಕಲ್ಪವೃಕ್ಷ ಯಾವತ್ತೂ ಸ್ವರ್ಣಫಲ ನೀಡುವಂತೆ ಕೃಪೆ ಕೈಗೊಳ್ಳುತ್ತಿರುವ ನಮ್ಮ ಶಿವಾಚಾರ್ಯರತ್ನ ಧರ್ಮರತ್ನ ಸದ್ಧರ್ಮ ಶಿಖಾಮಣಿ ಕರ್ನಾಟಕ ಸಾಂಸ್ಕೃತಿಕ ರತ್ನ ಭಕ್ತರ ಭಗವಂತ ಸಮನ್ವಯ ಸಂತ
ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪಾದ ಕಮಲಗಳಿಗೆ ಭಕ್ತಿಯ ಪ್ರಣಾಮಗಳು. ದೈವದ ಕೇಂದ್ರವಾಗಿ ಬೆಳೆಯುತ್ತಿರುವ ಹಾರಕೂಡ ಶ್ರೀಮಠವು ನಾಡಿನ ಜನಸಾಮಾನ್ಯರಲ್ಲಿ ಶಿವಪ್ರಭೆಯನ್ನು ಮಾಡಿಸುತ್ತಿರುವ ಧರ್ಮದ ಆಧ್ಯಾತ್ಮ ಕಣಜವೆಂದು ಹೇಳಲು ಹೆಮ್ಮೆ ಎನಿಸುತ್ತಿದೆ. ಹಿಂದಿನ ಗುರುಗಳು ಮತ್ತು ಈಗಿನ ಶ್ರೀಗಳು ತಪೋಬಲದ ಅನುಗ್ರಹದಲ್ಲಿ ನಾವೆಲ್ಲರೂ ಸುಖವಾಗಿ ಬದುಕುವಂತಾಗಿ ಶ್ರೀ ಧರ್ಮರಾಯ ಅಟ್ಟೂರೆ ಪರಿವಾರದ ಶ್ರೀ ಧರ್ಮರಾಯ ಅಟ್ಟೂರೆ ಪರಿವಾರದ ಹೆಣ್ಣು ಮಕ್ಕಳಿಗೆ ತಮ್ಮ ಜೈವಿಕ ತವರಿಗಿಂತಲೂ ಶ್ರೀಮಠವು ತವರಾಗಿ ಮಾರ್ಪಟ್ಟಿದೆ. ಗುರುವಿನ ಶ್ರೀರಕ್ಷೆ ದೊರೆಯುವುದು ಬದುಕಿನಲ್ಲಿ ಪರಮ ಭಾಗ್ಯವೇ ಆಗಿದೆ ಎನ್ನುವಲ್ಲಿ ಎರಡು ಮಾತಿಲ್ಲ. ಹೀಗೆ ಅಟ್ಟೂರೆ ಪರಿವಾರದ ಹೆಣ್ಣು ಮಕ್ಕಳು ತವರು ಮನೆಗೂ ಹಾಗೂ ಗಂಡನ ಮನೆಗೂ ಬೆಳಕಾಗಿ ಬಾಳುವಂತರಾಗಿರುವುದು. ಶ್ರೀಗಳ ಕರುಣೆ ಹಾಗೂ ಧರ್ಮ ಸಿಂಧು ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪ್ರೀತಿ ಹಾರೈಕೆ ಎನ್ನುವ ಮಾತು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಹೇಳಬಯಸುತ್ತೇನೆ. ನಮ್ಮ ಪರಿವಾರದಲ್ಲಿ ನಡೆದ ಸತ್ಯ ಘಟನೆಯನ್ನು ಹೇಳಲು ಬಯಸುತ್ತೇನೆ. ಹಾರಕೂಡದಲ್ಲಿ ನಮ್ಮದು ಕಡುಬಡತನದ ಮನೆ. ನಮ್ಮ ತಂದೆಯಾದ ಆನಂದರಾವ್ ಭೀಮಸ ಜಳಕೆಯವರು ಗುರುಗಳ ಅಪ್ಪಟ ಪ್ರೀತಿಗೆ ಪಾತ್ರರಾದವರು. 7ನೇ ತರಗತಿಯಲ್ಲಿ ಇಬ್ಬರು ಹಾರಕೂಡದ ಸರ್ಕಾರಿ ಶಾಲೆಯಲ್ಲಿ ಓದಿದರು. ಮುಂದೆ ಶ್ರೀಗಳು 8ನೇ ತರಗತಿಗೆ ವಿದ್ಯಾಭ್ಯಾಸ ಮಾಡಲು ಕಲಬುರಗಿಯ SPR ಶಾಲೆಯಲ್ಲಿ ಓದಿದರು. ನಮ್ಮ ತಂದೆಯವರು ಬೀದರ್ನಲ್ಲಿ ವಿದ್ಯಾಭ್ಯಾಸ ಮಾಡಿ ಮುಂದೆ BCom ಮುಗಿಸಿ ನಂತರ ಹೊಟ್ಟೆಪಾಡಿಯಾಗಿ ಉದ್ಯೋಗ ಆರಿಸಿಕೊಂಡು ಮುಂಬೈಗೆ ಹೋದರು. ಅಲ್ಲಿ ಒಂದು ಘಟನೆ ನಡೆಯಿತು. ಏನಪ್ಪಾ ಅಂತಂದ್ರೆ ಸೆಪ್ಟೆಂಬರ್ 23, 1985ರಲ್ಲಿ ಅರಬ್ಬಿ ಸಮುದ್ರದಲ್ಲಿ ದೊಡ್ಡ ಹಡಗೊಂದು ಬುಡಮೇಲಾಯಿತು. ಅದರಲ್ಲಿ ನನ್ನ ತಂದೆ ಹಾಗೂ ನನ್ನ ಕಾಕನವರು ಶ್ರೀಗಳ ರಕ್ಷೆಯ ಕರುಣೆಯಿಂದ ಬದುಕಿದರು. ನಂತರ ಮುಂದೆ ನವೆಂಬರ್ 6, 1987ರಂದು ಮುಂದೆ ಅಪಾಯಕಾರಿ ದುರ್ಘಟನೆಯೊಂದು ಸಂಭವಿಸಿತು. ಏನಪ್ಪಾ ಅಂತಂದ್ರೆ ಡೀಸೆಲ್ ಡ್ರಮ್ ಸ್ಫೋಟದಿಂದ ನನ್ನ ತಂದೆಯವರ ಪ್ರಾಣ ಪಕ್ಷಿ ಕ್ಷಣ ಮಾತ್ರದಲ್ಲಿ ಹಾರುವ ಸಂದರ್ಭವಿತ್ತು. ಆದರೆ ಪೂಜ್ಯರ ಆಶೀರ್ವಾದದಿಂದ ಬದುಕುಳಿದರು. ಹೀಗೆ ದೊಡ್ಡ ಪವಾಡವೇ. ಆದರೆ 1987ರಲ್ಲಿ ಜಾತ್ರೆಗೆ ಬರಲು ನನ್ನ ತಂದೆಗೆ ಆಗಲಿಲ್ಲ. ಆಗ ನನ್ನ ಕಾಕನವರು ಜಾತ್ರೆಗೆ ಬಂದಾಗ ಶ್ರೀಗಳು ನಿಮ್ಮ ಅಣ್ಣ ಏಕೆ ಬಂದಿಲ್ಲ ಎಂದು ವಿಚಾರಿಸಿದಾಗ ಶ್ರೀಗಳಿಗೆ ಘಟನೆಯ ಬಗ್ಗೆ ತಿಳಿಯಿತು. ಆಗ ಶ್ರೀಗಳು 1988ನೇ ಜಾತ್ರೆ ನಿಮಿತ್ತ ಪಟ್ಟಿಯ ನೆವ ಮಾಡಿ ಮುಂಬೈಗೆ ಶ್ರೀಗಳು ಮತ್ತು ಮಲ್ಲಿನಾಥ್ ಹಿರೇಮಠ ಅವರು, ಕಲ್ಲಪ್ಪ ಪಾಟೀಲ್ ಅವರು ಮತ್ತು ಮೇಘರಾಜ್ ನಾಗರಾಳೆ ಅವರೊಂದಿಗೆ ನನ್ನ ತಂದೆಯವರ ಹತ್ತಿರ ಬಂದರು. ಶ್ರೀಗಳು ನನ್ನ ತಂದೆಗೆ ಮುಂಬೈಯಲ್ಲಿ ಇರಬಾರದು ನೀನು ಎಂದು ಹೇಳಿದಾಗ ನಮ್ಮ ತಂದೆಯವರು ಹೇಳ್ತಾರೆ, ಅಪ್ಪರಿಗೆ ನನಗೆ ಬರ್ಲಿಕ್ಕಾಗಲ್ರಿ, ಯಾಕಂದ್ರೆ ಅಲ್ಲಿ ತಹಸೀಲ್ದಾರಿಗೆ 1600 ಪಗಾರ ಅದೇ, ನನಗೆ 2700 ಪಗಾರ ಕೊಡ್ಲತ್ತೀನಿ, ನಂಗೆ ಬರ್ಲಿಕ್ಕಾಗಲ್ರಿ ಅಂತಂತಾರೆ. ಆ ಟೈಮ್ನಾಗ ನಮ್ಮ ತಂದೆಯವರು ಅಪ್ಪರು ಹೇಳ್ತಾರೆ, ಇಲ್ಲ ನೀ ಏನಿದ್ರು ಬಿ ನೀವು ಓದಿದ್ದಕ್ಕೆ ನಿನಗೆ ಗೌರ್ಮೆಂಟ್ ನೌಕರಿ ಆಗ್ತದ, ಅದಕ್ಕೆ ನೀವು ವಾಪಸ್ ಬಾ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಅಪ್ಪರು ಊರಿಗೆ ಕರ್ಕೊಂಡು ಬರ್ತಾರೆ. ಆನಂತರ ಜೀವನ್ ಪ್ರಕಾಶ್ ಶಾಲೆಯ ಶಿಕ್ಷಕರಾಗಿ ನೇಮಕ ಮಾಡಿಸ್ತಾರೆ. ಇದ್ರಾಗ MK ಹಿರೇಮಠ ಅವ್ರದ್ದು ಪಾತ್ರ ಬಹಳ ಪ್ರಮುಖವಾಗಿದೆ. ಹೀಗೆ ಅನೇಕ ಪವಾಡಗಳು ನಮ್ಮ ಕುಟುಂಬದ ಮೇಲೆ ಅಪ್ಪನಿಂದ ನಡೆದವ. ಒಂದು ಇನ್ಸಿಡೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. 2010ದಾಗ ನಾವು ಮನೆ ಕಟ್ಲತ್ತಿರಪ್ಪರಿ. ಆ ಟೈಮ್ದಾಗ ನಿಮ್ಮಲ್ಲಿ ಸಂಜೆಗೆ ಬಂದಿದ್ದು ಬೋರ್ವೆಲ್ ಹಾಕಿಸ್ಬೇಕ್ರಿ ಅಂತೇಳಿ. ಆ ಟೈಮ್ನಾಗ ನೀವಂದ್ರೆ ಒಂದು ವಿಭೂತಿ ಕೊಟ್ಟು ಒಂದು ರುದ್ರಾಕ್ಷಿ ಕೊಟ್ಟು ನಾಳೆ ನೀರು ಬೀಳ್ತಾವ ಹೋರಿ ಅಂತ ಹೇಳಿದ್ರು. ಆ ಟೈಮ್ದಾಗ ಒಂದು ಮಾತು ಹೇಳಿದ್ರಿ, ನಾಳೆಗೆ ಮುಂಜಾನೆ ಗದ್ದೆಗೆ ರೂಟ್ ನಿಂತು ಹೋಗ್ಬೇಡ್ರಿ, ಗುರುವಿನ ರೂಟ್ ನಿಂತು ಹೋರಿ ಅಂತ ಹೇಳಿದ್ರಿ. ಆರ್ಯಪ್ಪವ್ರಿ ಅಂತ ಅಂದ್ವಿ. ನೆಕ್ಸ್ಟ್ ಮರುದಿನ ಮುಂಜಾನೆ ಇಲ್ಲಿ ಬಂದೇವ್ರಿ, ಗುಡಿಗೆ ನಮಸ್ಕಾರ ಮಾಡಿ ಹೋಗ್ಲತ್ತಿದ್ರಿ. ಬೋರ್ವೆಲ್ ಮಷಿನ್ದವ್ರು ಫೋನ್ ಮಾಡಿದ್ರೆ, ಬರ್ರಿ ಮಷಿನ್ ಬಂದ್ರೆ ಜಲ್ದಿ ಮಷಿನ್ ಬಂದ ಅಂತ. ಆ ಸಮಯದಾಗ ನಮ್ಗೆ ನೆನಪು ಯಾಕಂದ್ರೆ ಗೊತ್ತಿಲ್ರಿ. ಬಟ್ ನೀವು ಹೋಗ್ಬಾರ್ದು ಅಂದಿದ್ದು ಹೇಳಿ ಗದ್ಲೆಗೆ ಅವ್ರು ಊಟಿಗೆ ಹೋದೇವ್ರಿ. ನಾನು ನಮ್ಮ ತಾಯಿ ನಮ್ಮ ತಂದೆ ಮುಗರು ಗಾಡಿ ಮೇಲೆ ನಿಂತಿದ್ದೇವೆ. ಹೀಗೆ ಅನೇಕ ಪವಾಡಗಳು ನಡೆದವ ನಮ್ಮ ಕುಟುಂಬದ ಮೇಲೆ ಅಪ್ಪೂರ್ನಿಂದ. ಇನ್ನೊಂದು ಹೇಳಕ್ ಬಯಸ್ತು. ನಮ್ಮ ಚಿಕ್ಕಮ್ಮವರಾದ ಶ್ರೀಮತಿ ನಾಗಮ್ಮ ಭೀಮಾಶಂಕರ್ ಮೂಲ್ಗೆ ಅವರು ತಮ್ಮ ಜೀವನದಾಗ ಜಿಗುಪ್ಸೆಗೊಂಡು ಪೂರಾ ಲಾಸ್ಟ್ ಸ್ಟೇಜಿಗೆ ಹೋಗಿದ್ರಿ. ನಮ್ಮ ಜೀವನನೇ ಬೇಡ ಅಂತ ಹೇಳಿ ಹೋಗಿದ್ರು. ಆ ಸಮಯದಾಗ ಲಾಸ್ಟ್ ಮೂಮೆಂಟ್ದಾಗ ದೊಡ್ಡ ಮುತ್ತೂರು ಬಂದು ಅವ್ರಿಗೆ ನೇಣು ಹಾಕೊಳಕ್ ಹೋದಾಗ ದೊಡ್ಡ ಮುತ್ತೂರು ಬಂದು ಅವ್ರಿಗೆ ಒದ್ದಾರ ಅಂತ ಹೇಳಿ ಅವ್ರ ಮೈ ನಿಂತ ಹೇಳಿದ್ರು.
ಇವತ್ತು ಗುಜರಾತ್ ನಗರದಾಗ ಒಂದು ದೊಡ್ಡ ಕಾರ್ಖಾನೆ ಮಾರಾಟ ಆಗ್ಯಾವ. ಹೀಗೆ ಹಿಂಗ್ ಭಾಳ ಪುನರ್ಜನ್ಮ ಕೊಟ್ಟಿರಪ್ಪ ನಮ್ಮ ಕುಟುಂಬಕ್ಕಾಗಿ, ನಮ್ಮ ಕುಟುಂಬ ಆಗಲಿ ಅನೇಕ ಸಾವಿರಾರು ಕುಟುಂಬಗಳಿಗೂ ಭಾಳ ಪುನರ್ಜನ್ಮ ಕೊಟ್ಟಿರಿ. ಆ ಪುನರ್ಜನ್ಮಗಳು ನಿಮ್ದೊಂದು ಸಣ್ಣ ಇನ್ಸಿಡೆಂಟ್, ಕಾರ್ ಆಕ್ಸಿಡೆಂಟ್ ನಿಂತ ಅವು ಪುನರ್ಜನ್ಮ ಎಲ್ಲ ಸಾವಿರಾರು ಕುಟುಂಬಗಳಿಗೆ ಪುನರ್ಜನ್ಮ ಕೊಟ್ಟಿದೆ ಅಂತೇಳಿ ಈ ಪುನರ್ಜನ್ಮದಾಗ ನಿಮ್ದೊಂದು ತುಲಾಭಾರ ಮಾಡ್ಬೇಕಂತೇಳಿ ನಮ್ಮ ಕುಟುಂಬದವರು ಎಲ್ಲರೂ ನಿರ್ಧಾರ ಮಾಡಿದ್ರು. ಮೇಘರಾಜ್ ನಾಗರಾಜ್ ಹೇಳಿದ್ರು ನಮ್ಮ ಅವಾಗ ಹೇಳಿದ್ರು ಎಲ್ಲರದ್ದು ನಿಮ್ದು ಪುನರ್ಜನ್ಮದಾಗ ನಾವು ಒಂದು ತುಲಾಭಾರ ಮಾಡ್ಬೇಕಂತಲ್ಲ ಅಂತೇಳಿ ನಾವು ಇದೊಂದು ತುಲಾಭಾರ ಮಾಡ್ಬೇಕಂತ ಅನ್ನೋದಿದೆ. ಹೀಗೆ ಶ್ರೀಗಳು ಶ್ರೀ ಶ್ರೀ ಚನ್ನವೀರ ಶಿವಾಚಾರ್ಯ ಅನುಗ್ರಹದಲ್ಲಿ ಪವಾಡಗಳು ಭಾಳ ನಡೆದವ. ಆದ್ದರಿಂದ ಬಾಳಿನ ಭಗವಂತ ಆಧ್ಯಾತ್ಮಿಕ ತಂದೆ ರೂಪದಲ್ಲಿರುವ ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಲೋಕ ಕಲ್ಯಾಣ ಕಾರ್ಯಗಳು ನಿರಂತರವಾಗಿ ಸಾಗಿ ಬರಲಿ ಹಾಗೂ ನಮ್ಮ ಬಾಳಿನಲ್ಲಿ ಅವರ ಕೃಪಾಹಸ್ತ ಯಾವತ್ತೂ ಹರಿದಾಡುತ್ತಿರಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಅಟ್ಟರೆ ಪರಿವಾರದ ಮಕ್ಕಳು ಮತ್ತು ಮೊಮ್ಮಕ್ಕಳ ವತಿಯಿಂದ 767ನೇ ಭಕ್ತಿಯ ತುಲಾಭಾರ ಪೂಜರು ಸ್ವೀಕರಿಸಬೇಕೆಂದು ವಿನಯದಿಂದ ಬೇಡಿಕೊಳ್ಳುತ್ತೇನೆ. ನನ್ನ ಮಾತುಗಳು ಶ್ರೀಗಳ ಪಾದಗಳಿಗೆ ಅರ್ಪಿಸ್ತೇನೆ ಹಾಗೂ ನನ್ನ ಕೊನೆಯ ಉಸಿರಿನವರೆಗೂ ಮಠದ ಸೇವೆಯಲ್ಲಿ ತೊಡಗ್ತೇನೆ ಅಂತ ಹೇಳಕ್ ಬಯಸ್ತೇನೆ ರೀ. ಇಷ್ಟೊತ್ತನ್ನು ಮಾತಾಡಿದಾಗ ಏನಾದರೂ ತಪ್ಪಾದರೂ ನಿಮ್ಮ ಪಾದಗಳಿಗೆ ಅರ್ಪಿಸ್ತೇನೆ. ಧನ್ಯವಾದ. ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ ಚಾಮರಾಜ್ ಹಳಿಕೆ ಅವರಿಗೆ ಧನ್ಯವಾದಗಳು. ಹಾರಕೂಡ ಪೀಠಾಧಿಪತಿಗಳಾದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಹಾರಕೂಡ ಅಟುರೆ ಪರಿವಾರದ ಧರ್ಮರಾಯ ಅಟುರೆಯವರ ಮಕ್ಕಳು ಹಾಗೂ ಮೊಮ್ಮಕ್ಕಳಿಂದ ಗುರುವಂದನೆ ಹಾಗೂ ತುಲಾಭಾರ ಕಾರ್ಯಕ್ರಮವು ಜರುಗುವುದು. ಅಟುರೆ ಪರಿವಾರದ ಎಲ್ಲರೂ ಬರಬೇಕು. ತೊಡಗೆಯ ಮಾಡುವನೆ ಒಂದೇ ಶಿವಪದವನರಿಯುಡೆ ಗುರುಪದವ ಮೊದಲು ಗುರುಪದವ ಮೊದಲು ಗುರುಪದವ ಮೊದಲು ಶಿವಪದ ಗುರುಗಳ ಸಂಗಾನ ಕೂಡಲ ಸಂಗರ ಕೂಡಲ ಸಂಗರ ಭಾರ 767ನೇ ತುಲಾಭಾರ ಹಾರಕೂಡ ಗ್ರಾಮದ ಧರ್ಮರಾಯ ಅಟ್ಟೂರೆ ಹೆಣ್ಣು ಮಕ್ಕಳವರ ಮಾಡುವ ತುಲಾಭಾರ 767ನೇ ತುಲಾಭಾರ ಅಟ್ಟೂರೆ ಹೆಣ್ಣು ಮಕ್ಕಳಿಗೆ ಹಾರಕೂಡ ಗುರುವಿನ ಆಶೀರ್ವಾದವು ಸದಾ ಕಾಲ ಇರಲೆಂದು ಚನ್ನವೀರ ಶಿವಾಚಾರ್ಯನ ಆಶೀರ್ವಾದವು ಒಂದೇ ಉಳಿಯಲೆಂದು ಒಂದೇ ಉಳಿಯಲೆಂದು ತುಲಾಭಾರ ಚನ್ನವೀರ ಶಿವಾಚಾರ್ಯರ
ಗುರುವಿನ ಪಾದಕ್ಕೆ ಸೇರೋಣ ಗುರುವರ ಹಾಲುಂಡವರಿಗೆ ಏನೆಂದು ನಾಡಲಿ ಒಳೆದಂಡೆಲಿರುವ ಕರಗಿಯ ಕುಡಿಯ ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು. ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು. ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು. ಹರನ ದಾಸಾಗಿ ದುಡಿದರು. ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು. ಕರ್ಮವ ಖಂಡಿಸಿ ಪುನೀತರಾದರು. ಕರ್ಮವ ಖಂಡಿಸಿ ಪುನೀತರಾದರು. ಧರ್ಮದ ಹಾದಿ ನಮಗೆ ತೋರಿದರು. ಧರ್ಮದ ಹಾದಿ ನಮಗೆ ತೋರಿದರು. ವೀರಶೈವ ಮತವ ಉದ್ಧಾರಗೈದಿಹರು. ವೀರಶೈವ ಮತವ ಉದ್ಧಾರಗೈದಿಹರು. ಕರುಣದೀಪ ಮನದಿ ಇಟ್ಟರು. ಕರುಣದೀಪ ಮನದಿ ಇಟ್ಟರು. ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು.
ಬಾಲಬ್ರಹ್ಮಚಾರಿಯಾಗಿ ತನುವ ಬೆಳೆಸಿದರು, ಬಾಲಬ್ರಹ್ಮಚಾರಿಯಾಗಿ ತನುವ ಬೆಳೆಸಿದರು. ಅಲ್ಲದ ಮಾತಿಗೆ ತಿರಸ್ಕಾರ ಮಾಡಿದರು, ಅಲ್ಲದ ಮಾತಿಗೆ ತಿರಸ್ಕಾರ ಮಾಡಿದರು. ನಾಲಿಗೆಯಲ್ಲಿ ಸಿಹಿ ವಾಕ್ಯ ನುಡಿದರು, ನಾಲಿಗೆಯಲ್ಲಿ ಸಿಹಿ ವಾಕ್ಯ ನುಡಿದರು. ಸಲ್ಲುವಂಥ ಕಾರ್ಯವ ಸಾಧಿಸಿದರು, ಸಲ್ಲುವಂಥ ಕಾರ್ಯವ ಸಾಧಿಸಿದರು. ಹರಕೂಡ ಮಠದವರು ಚಿರಕೀರ್ತಿ ತೋರಿದರು. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.